ಜನಪ್ರಿಯ ನಾಯಕರು ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಗೊಟ್ಟಿಗೆರೆ ಮಂಜಣ್ಣ ಅವರ ಹುಟ್ಟುಹಬ್ಬ ಅಂಗವಾಗಿ ಜುಲೈ 8ರಂದು ಅತ್ತಿಬೆಲೆ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ಅವರ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಅತ್ತಿಬೆಲೆ ಗ್ರಾಮಸ್ಥರು ಈಗಾಗಲೇ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಗೊಟ್ಟಿಗೆರೆ ಮಂಜಣ್ಣ ಅವರ ಹುಟ್ಟುಹಬ್ಬ ಅಂಗವಾಗಿ ಜುಲೈ 8ರಂದು ಅತ್ತಿಬೆಲೆ ಪಟಾಲಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮತ್ತು ಅತ್ತಿಬೆಲೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಗಿಡ ನೆಡುವ ಕಾರ್ಯಕ್ರಮ, ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ, ಪೌರ ಕಾರ್ಮಿಕರಿಗೆ ಸನ್ಮಾನ, ಸಾರ್ವಜನಿಕರಿಗೆ ಉಚಿತವಾಗಿ ಗಿಡ ವಿತರಣೆ ಹಾಗೂ ಸಾವಿರಾರು ಜನರಿಗೆ ಅನ್ನದಾಸೋಹ ಆಯೋಜನೆ, ಹಲವು ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ಮತ್ತು ಅತ್ತಿಬೆಲೆಯ ವೈಭವ ಕಲ್ಯಾಣ ಮಂಟಪದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಜೊತೆಗೆ ಈ ಒಂದು ಹುಟ್ಟುಹಬ್ಬವನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಸಮುದಾಯದ ಮುಖಂಡರು ಒಟ್ಟಿಗೆ ಸೇರಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಗೊಟ್ಟಿಗೆರೆ ಮಂಜಣ್ಣ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದು, ಸಕಾಲಕ್ಕೆ ರಾಜ್ಯ ಹಾಗೂ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗೊಟ್ಟಿಗೆರೆ ಮಂಜಣ್ಣ ಅವರಿಗೆ ಆಶೀರ್ವಾದ ಮಾಡುವಂತೆ ಗೊಟ್ಟಿಗೆರೆ ಮಂಜಣ್ಣ ಅವರ ಅಭಿಮಾನಿಗಳು, ಹಿತೈಷಿಗಳು ಸಾರ್ವಜನಿಕವಾಗಿ ಮನವಿ ಮಾಡಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಯುವ ನಾಯಕರು ಆದ ಕೆಪಿ ರಾಜಣ್ಣ, ಪಟಾಪಟ್ ರವಿ, ಮಂಜುನಾಥ್ ದೇವು, ಹಾರೋಹಳ್ಳಿ ದೇವೇಗೌಡರು, ಅತ್ತಿಬೆಲೆ ಸೂರಿ, ಮಾಜಿ ರವಿ, ನಾಗರಾಜ ಸೋನಿ, ಎಸ್ಎಲ್ವಿ ಮುರಳಿ, ಸಂಜಯ್, ವಿನಯ್ ರೆಡ್ಡಿ, ಬಶೀರ್ ಮತ್ತಿತರರು ಹಾಜರಿದ್ದರು. ನನ್ನ ಆತ್ಮೀಯರಾದಂತಹ ಗೊಟ್ಟಿಗೆರೆ ಮಂಜಣ್ಣನವರು ನನ್ನ ರಾಜಕೀಯ ಗುರುಗಳು. ಅವರ ಹುಟ್ಟುಹಬ್ಬವನ್ನು ಅವರ ಸ್ವಗ್ರಾಮವಾದ ಅತ್ತಿಬೆಲೆಯಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಹೇಳ್ಬಿಟ್ಟು ಜಾತಿ ಮತ ಭೇದ ಏನೂ ಇಲ್ದಿರ ಎಲ್ಲರೂ ಸೇರಿ, ಪಕ್ಷನೂ ಇಲ್ಲ, ಜಾತಿ ಇಲ್ಲ, ಭೇದ ಇಲ್ಲ, ಎಲ್ಲ ಜನಾಂಗದವರು ಸೇರಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಮಂಜಣ್ಣ ಬರ್ತಡೇ ಮಾಡ್ಬೇಕಂತ ಹೇಳ್ಬಿಟ್ಟು ಬಂದು ನಮ್ಮ ಹತ್ರ ಕೇಳ್ಕೊಂಡ್ರು. ಆಗ ನಾನು, ರಾಜು ಮತ್ತು ದೇವು, ಪಟಾಪಟ್ ರವಿ, ಸೂರ್ಯಣ್ಣ ಎಲ್ಲ ಹೋಗಿ ಮಂಜಣ್ಣವ್ರನ್ನ ಕೇಳಿದ್ವಿ. ಆಗ ಮಂಜಣ್ಣವ್ರು ಇಲ್ಲಪ್ಪ ಬರ್ತಡೇ ಮಾಡೋದು ಬೇಡ, ಈಕಿತ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಇಲ್ಲಣ್ಣ ಮಾಡಲೇಬೇಕು, ಅತ್ತಿಬೆಲೆಯಲ್ಲಿ ಒಂದು ಕಿತ ಅಂತೆಲ್ಲ ನಾವು ಕೇಳಿ ಎಲ್ಲ ಕನ್ವಿನಿಯನ್ಸ್ ಮಾಡಿ ಬರ್ಡೇ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಅತಿ ಹೆಚ್ಚಿನ ಜನ ಸೇರಿ ಮಂಜಣ್ಣನವರ ಹುಟ್ಟೂರಾದ ಅತ್ತಿಬೆಲೆಯಲ್ಲಿ ಅತಿ ಹೆಚ್ಚಿನ ಜನ ಸೇರಿ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ನಮ್ಮ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮಂಜಣ್ಣನ ಅಭಿಮಾನಿಗಳಾಗಿರ್ಬೋದು, ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಎಲ್ಲ ಪಕ್ಷದ ಕಾರ್ಯಕರ್ತರು ಬಂದು ಮಂಜಣ್ಣ ಆಶೀರ್ವಾದ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಮುಖಂಡರಲ್ಲೂ ಮನವಿ ಮಾಡ್ಕೊಂತ ಇದ್ದೀನಿ. ಬಹಳ ವರ್ಷಗಳ ನಂತರ ನಮ್ಮೂರಿನ ಹೆಮ್ಮೆಯ ಪುತ್ರರಾದಂತಹ ಮಂಜಣ್ಣವರ, ಗೊಟ್ಟಿಗೆರೆ ಮಂಜಣ್ಣನವರ ಹುಟ್ಟೂರಾದ ಅತ್ತಿಬೆಲೆಯಲ್ಲಿ ಅವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ಗೊಟ್ಟಿಗೆರೆ ಮಂಜಣ್ಣನವರ ಹುಟ್ಟುಹಬ್ಬದ ಆಚರಣಾ ಸಮಿತಿ ಅಂತೇಳಿ ಮಾಡಿಕೊಂಡು ಅದರಲ್ಲಿ ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮೂರಿನ ಹೆಮ್ಮೆಯ ಸುಪುತ್ರ ಗೊಟ್ಟಿಗೆರೆ ಮಂಜಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದೇವೆ. ಇದಕ್ಕೆ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು, ವಿಶೇಷವಾಗಿ ಗೊಟ್ಟಿಗೆರೆ ಮಂಜಣ್ಣನವರ ಅಭಿಮಾನಿಗಳು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈ ಒಂದು ಹುಟ್ಟುಹಬ್ಬದ ಒಂದು ಸ್ಥಳವಾದಂಥ ಅತ್ತಿಬೆಲೆಯ ವೈಭವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದೇವೆ. 8ನೇ ತಾರೀಕು ಅಂದಿನ ಬೆಳಗ್ಗೆ ಮೊದಲು ನಮ್ಮೂರಿನ ಅತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮನಿಗೆ ಪೂಜೆ ಮಾಡೋದ್ರ ಮುಖಾಂತರ ನಂತರ ಅಲ್ಲಿ ಪೂಜೆ ಸಲ್ಲಿಸಿ ಅತ್ತಿಬೆಲೆ ಸರ್ಕಾರಿ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ಸಸಿ ನೆಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ. ನಂತರ ಇಂದಿರಾ ಕ್ಯಾಂಟೀನ್ ಬಳಿ ಕೂಡ ಒಂದು ಸಸಿಯನ್ನು ನೆಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ತದನಂತರ ಅತ್ತಿಬೆಲೆಯ ಸರ್ಕಲ್ನಲ್ಲಿ ಬೃಹದಾಕಾರದಂಥ ಹೂಗುಚ್ಛದ ಸುರಿಮಳೆಯನ್ನು ಗೈಯುವ ಮುಖಾಂತರ ನಮ್ಮೂರಿನ ಎಲ್ಲ ಯುವಕ ಮಿತ್ರರೆಲ್ಲ ಸೇರಿ ಅವರಿಗೆ ಆಪಲ್ ಹಾರವನ್ನು ಹಾಕಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಮತ್ತು ಅಲ್ಲಿಂದ ರಸ್ತೆ ಮುಖಾಂತರವಾಗಿ, ರಸ್ತೆ ಮಾರ್ಗವಾಗಿ ಅತ್ತಿಬೆಲೆಯ ವೈಭವಿ ಕಲ್ಯಾಣ ಮಂಟಪದವರೆಗೂ ಒಂದು ಮೆರವಣಿಗೆಯನ್ನು ಮಾಡೋದ್ರ ಜೊತೆಗೆ ಕಲ್ಯಾಣ ಮಂಟಪವನ್ನು ಸೇರ್ಕೊತೀವಿ. ಅಲ್ಲಿ ಸುಮಾರು ಒಂದು 10,000 ಗಿಡವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು, ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು, ವಿಶೇಷವಾಗಿ ಗೊಟ್ಟಿಗೆರೆ ಮಂಜಣ್ಣನವರ ಅಭಿಮಾನಿಗಳು ಬೆಂಗಳೂರು ದಕ್ಷಿಣ ತಾಲೂಕು ಇರ್ಬೋದು, ಆನೇಕಲ್ ತಾಲೂಕು ಇರ್ಬೋದು, ಮತ್ತು ಹೊಸೂರು ಭಾಗ, ತಳಿ ಭಾಗ, ಡಕನಿಕೋಟೆ ಭಾಗ, ಬಾಗಲೂರು, ಸರ್ಜಾಪುರ ಈ ಭಾಗದ ಅತಿ ಹೆಚ್ಚು
ಅವರ ಅಭಿಮಾನಿಗಳಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ನೂರಾರು ಸಂಖ್ಯೆಯಲ್ಲಿ, ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಅದೊಂದು ಅಚ್ಚಳಿಯದಂತೆ ಉಳಿಸ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹಗಲಿರುಳು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಾತ್ಯತೀತ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಟಾಪಟ್ ರವಿ ಅವರು ಮತ್ತು ನಮ್ಮ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ನಾಯಕರಾದಂಥ ನಮ್ಮ KP ರಾಜು ಅವರು, ಆನೇಕಲ್ ತಾಲೂಕು JDS ಅಧ್ಯಕ್ಷ ಆದಂಥ ನಮ್ಮ ದೇವೇಗೌಡರು ಮತ್ತು ಗುಟ್ಗೇರಿ ಮಂಜಣ್ಣನವರ ಸಹೋದರರಾದಂಥ ಸೂರ್ಯಣ್ಣನವರು, ನಮ್ಮ ಬಶೀರ್ ಅವರು, ನಾವೆಲ್ಲರೂ ಸೇರಿ, ನಮ್ಮೆಲ್ಲ ಸ್ನೇಹಕೂಟ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಹೊಸೂರು ತಳಿ ಭಾಗದ ಎಲ್ಲ ಅಭಿಮಾನಿಗಳು ಅಂದಿನ ದಿನಕ್ಕೆ ಸಾಕ್ಷೀಕರಣ ಆಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದರಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಭೇದ ಇಲ್ಲ ಮತ್ತು ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಮಾಡ್ತಕ್ಕಂಥದ್ದು. ಬೆಂಗಳೂರಿನಲ್ಲಿರ್ತಕ್ಕಂಥ ಅನೇಕ ಅಭಿಮಾನಿಗಳು ಈಗಾಗಲೇ ಬರ್ತೀವಿ ಅಂತೇಳಿ ಮಾಡಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಜನಪದ ಕಲಾ ತಂಡಗಳ ಮೆರವಣಿಗೆ ಇದೆ. ಅದನ್ನು ಕೂಡ ಕಂಸಾಳೆ, ವೀರಗಾಸೆ, ನಂದಿಧ್ವಜ, ಈ ಒಂದು ಜನಪದ ತಂಡಗಳ ಒಂದು ಮೆರವಣಿಗೆ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದು ಕಣ್ತುಂಬಿಸ್ಕೊಂಡು ಗುಟ್ಗೇರಿ ಮಂಜಣ್ಣನವರಿಗೆ ಆಶೀರ್ವದಿಸಿ ಅವರು ಶತಾಯುಷಿಗಳಾಗಬೇಕು ಅಂತೇಳಿ ಆಶೀರ್ವದಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಇದೇ ತಿಂಗಳ 8ನೇ ತಾರೀಕು ಮಂಗಳವಾರ ಗುಟ್ಗೇರಿ ಮಂಜಣ್ಣನವರ ಹುಟ್ಟುಹಬ್ಬವನ್ನು ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಮ್ಮ ಅತ್ತಿಬೆಲೆ ಗ್ರಾಮದ ವಿಶೇಷವಾಗಿ ಈ ಬಾರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ದೇವೇಗೌಡರು ಇರ್ಬೋದು, ನಮ್ಮ ದೇವವರೇ ಇರ್ಬೋದು, KP ರಾಜಣ್ಣನವರು ಇರ್ಬೋದು, ರವಣ್ಣನೇ ಇರ್ಬೋದು, ಎಲ್ಲ ಜನಾಂಗದ ಮುಖಂಡರುಗಳು ಇವತ್ತು ಅತ್ತಿಬೆಲೆನಲ್ಲಿ ಅವರಿಗೆ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಅವರ ಒಂದು ಉಪಸ್ಥಿತಿಯಲ್ಲಿ ಹಿರಿಯರ ಮಾರ್ಗದರ್ಶನ ಮತ್ತು ಹಿರಿಯರ ಅತ್ತಿಬೆಲೆ ಹಿರಿಯರು ಏನು ಇವತ್ತು ನಮ್ಮ ಕುಟುಂಬಕ್ಕೆ ಮುಂದಿನಿಂದ ಇಂದಿನವರೆಗೂ ಬಹಳ ಗೌರವ ಕೊಟ್ಕೊಂಡು ಜನ ಒಂದು ಆಶೀರ್ವಾದದಿಂದ ನಾವು ಕೂಡ ಇವತ್ತು ದೇವರ ಕೃಪೆಯಿಂದ ಅತ್ತಿಬೆಲೆ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಯಾವುದೇ ಒಂದು ಪಕ್ಷಾತೀತವಾಗಿ ನಾವು ತಿಳ್ಕೊಳ್ಳದೆ ಎಲ್ಲ ರೀತಿಯಲ್ಲೂ ಪಕ್ಷಾತೀತವಾಗಿ ನಾವು ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಈ ಒಂದು ವಿಶೇಷವಾದಂಥ ಅವರ ಹುಟ್ಟುಹಬ್ಬಕ್ಕೆ ನಿಮ್ಮ ಆಶೀರ್ವಾದ 8ನೇ ತಾರೀಕು 11 ಗಂಟೆಗೆ ವೈಭವ ಕಲ್ಯಾಣ ಮಂಟಪದಲ್ಲಿ ತಾವೆಲ್ಲರೂ ಬಂದು ಗುಟ್ಗೇರಿ ಮಂಜಣ್ಣವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನಾಯಕರೆಲ್ಲ ಹೇಳಿದಾಗೆ ನಮ್ಮೆಲ್ಲರ ಹಿರಿಯ ನಾಯಕರು ಹಾಗೂ ವಿಶೇಷವಾಗಿ ನಮಗೆಲ್ಲರಿಗೂ ಒಂದು ಅಣ್ಣನ ಸ್ಥಾನವನ್ನು ತುಂಬಿರುವಂತಹ ಗುಟ್ಟಿಗೆರೆ ಮಂಜಣ್ಣ ಅವರ ಹುಟ್ಟುಹಬ್ಬವನ್ನು ಈ ಸಾರಿ ನಾವೆಲ್ಲರೂ ಒತ್ತಾಯವಾಗಿ ಅವರನ್ನು ಮನವೊಲಿಸಿ ಈ ಸಾರಿ ಅವರ ಹುಟ್ಟೂರಾದ ಅತ್ತಿಬೆಲೆಯಲ್ಲಿ ಇಲ್ಲಿ ಮಾಡಬೇಕು ಅಂಥೇಳಿ ಅವ್ರನ್ನ ಒತ್ತಾಯ ಮಾಡಿ ಅವ್ರನ್ನ ಮನವೊಲಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆದ್ದರಿಂದ ಏನು ಈ ತಾಲೂಕಿನ ಮಣ್ಣಿನ ಮಗನಾದ ಮಂಜಣ್ಣ ಅವರ ಹುಟ್ಟುಹಬ್ಬವನ್ನು ಒಂದು ವಿಶೇಷವಾಗಿ ಹಲವಾರು ಸಮಾಜ ಸೇವೆಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಇಲ್ಲಿ ಆಯೋಜನೆ ಮಾಡಬೇಕು ಅಂಥೇಳಿ ನಮ್ಮ ಸ್ನೇಹಿತರಾದ ಎಲ್ಲ ಗುಟ್ಟಿಗೆರೆ ಮಂಜಣ್ಣ ಅವರ ಅಭಿಮಾನಿ ಬಳಗ ವತಿಯಿಂದ ಏನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಯಾರು ಅವ್ರನ್ನ ಒಂದು ಪಕ್ಷ ಅಂತ ಅವರು ಯಾವತ್ತೂ ಗುರುತಿಸಲಿಲ್ಲ. ಅವರ ಮನೆ ಬಾಗಿಲಿಗೆ ಹೋದಾಗ ಪ್ರತಿಯೊಬ್ಬರಿಗೂ ಅವರು ಕಷ್ಟ ಅಂತ ಹೋದಾಗ ಎಲ್ಲ ಸ್ಪಂದಿಸುವಂಥ ಒಂದು ಕೆಲಸನ ಅವರು ಮಾಡಿದ್ದಾರೆ. ವಿಶೇಷವಾಗಿ ಆನೇಕಲ್ ತಾಲೂಕು ಅಂತ ಹೇಳಿದ್ರೆ ವಿಶೇಷವಾದ ಒಂದು ಪ್ರೀತಿ ಅವರಿಗೆ ಮೊದಲಿನಿಂದನೂ ಇದೆ. ಆದ್ದರಿಂದ ಮೊದಲನೇ ಬಾರಿಗೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇರೋದರಿಂದ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು ಮತ್ತು ತಾಲೂಕಿನ ಎಲ್ಲ ಯುವಕರು ವಿಶೇಷವಾಗಿ
ಭಾಗವಹಿಸೋದ್ರ ಮುಖಾಂತರ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ನಾವು ಏನು ಬರ್ತ್ಡೇ ವಿಚಾರದಾಗ ಎಲ್ಲರೂ ಸೇರಿ 9ರಿಂದ ಮಾಡ್ತಾ ಇದ್ದೀರಿ ಅಂತಂದರೆ ಎಲ್ಲರಿಗೂ ಒಂದು ಭಾಗ್ಯ. ನಮಗೆಲ್ಲ ಇತಿಹಾಸ ಇದ್ದಾಗ ಮಂಜಣ್ಣ ಅಂದರೆ ಗೊತ್ತಿದ್ದು ಯಾರೂ ಇಲ್ಲ ತಾಲೂಕಾಗ. ಸೌತ್ ತಾಲೂಕು ಹೆಸರು ಅಷ್ಟೇ. ಇಲ್ಲಿ ನಿಂತ್ಕೊಂಡು ಕೂಡ ML ಆಗ ಅಷ್ಟು ಧೈರ್ಯ ಜನರಲ್ ಅದ ಅಷ್ಟು ಒಂದು 9 ಎಲ್ಲ ಪಕ್ಷದಿಂದ ಒಂದು ಆಯ್ಕೆ ಮಾಡ್ಕೊಂಡವ್ರೆ. ಅದರಿಂದ ಎಲ್ಲ ನಮ್ಮ ಈ ಪ್ಲ್ಯಾನ್ ಮಾಡಿದ್ದು ನಮ್ಮ ಪಟಾಪಟ್ಟಿರು ಇಲ್ಲಿ ಚೆನ್ನಾಗಿ ಕೂತ್ಕೊಂಡವ್ರೆ. ನಾವು ಸುಮ್ಮನೆ ಬಾಯಿಗೆ ಹೇಳಿದ್ರೆ ಅಷ್ಟೇ. ಇಲ್ಲಿರೋರೆಲ್ಲ ಕಾರ್ಯಕರ್ತರು ಇಲ್ಲಿ ಆಗೋ ಕಾರಣ. ನಾವು ಜನರಾಗಿ ಹೇಳ್ತೀವಿ ಆಯ್ತು ಬಿಡು ಅಂತ ಹೇಳ್ತಾರಿದ್ದೆ ವರ್ಷನೂ. ಆ ಮನೆ ಯಾವುದು ಈ ಮನೆ ಅಂತ ಹೇಳ್ಕೊಂಡು ಬರ್ತಾಯಿದ್ರು ಜನರಲ್ಲಾಗ. ಈಗಿತ ಇವರು ಒಂದು ಪೊಟ್ಟು ಮಾಡಿದ ಸಾಧನೆಗಾಗಿ ಅಣ್ಣವ್ರು ಒಪ್ಕೊಂಡು ಇವತ್ತು ಅದು ಇದು ಅಂತ ಎಲ್ಲ ಮರೆತು ಪ್ರತಿಯೊಬ್ಬ ಅವ್ರ ಮನೆಗೆ ಹೋದಾಗ ಎಲ್ಲರೂ ಒಂದೇ ಥರ ನೋಡಿ. 10 ಬಿಲ್ಲೆ ಅಂದರೆ ಒಂಥರ ವಿಶೇಷ ಪ್ರಾಣ. ಬೇರೆ ತಾಲೂಕು ವಿಚಾರ ನಮಗೆ ಗೊತ್ತಿಲ್ಲ. 10 ಬಿಲ್ಲೆ ಅಂದರೆ ಒಂದು ಸ್ಥಾನ ಅಯ್ಯಪ್ಪನು ಒಳಗೆ ಕರೀರಿ ಫಸ್ಟ್ ಕಾಪಿ ಕೊಡಿ ಫಸ್ಟ್ ಏನಪ್ಪ ವಿಚಾರ ಅನ್ನೋದು ಒಂದು ಮನೋಭಾವತೆನೋ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಯಾರು. ಇವತ್ತು ವಿಶೇಷ ಏನು ಅಂದರೆ ನಾವು ಎಲ್ಲ ತಾಲೂಕು ಜನತೆಗೆ ಎಲ್ಲ ಅಭಿಮಾನಿಗೆ ಎಲ್ಲ ಕುಲಬಾಂಧವರಿಗೆಲ್ಲ ಹೇಳೋದೇನು ಅಂದರೆ ಇದು ಒಂಥರ ನಮ್ಗೆ ಹಬ್ಬ ಇದ್ದಂಗೆ. ಅಣ್ಣಮ್ಮ ಹಬ್ಬ ಇನ್ನೂ 20ನೇ ತಾರೀಕು ಐತೆ. ಅದಕ್ಕೆ ಮುಂಚೆನೇ ಒಂದು ಹಬ್ಬ ಮಾಡ್ತಾಯಿದ್ದೆ ಅಂತ ಒಂದು ಆಸೆ ಇಲ್ಲಿರೋ ಎಲ್ಲ ಹುಮ್ಮಸ್ಸಾಗಿ ಮಾಡ್ತಾಯಿದ್ದೀರಿ. ತಾಲೂಕಿನ ನಾಗರಿಕರು ಎಲ್ಲ ಕಡೆಯಿಂದ ಬಂದು ಇಲ್ಲಿ ಅಲ್ಗೂ ಜಾಗ ಸಾಲದು. ನಾವು ಜಾಗ ಮಾಡಿದ ಪ್ಲ್ಯಾನೇ ಬೇರೆ. ಅಣ್ಣವ್ರು ಒಪ್ಪಿಲ್ಲ ಅದಕ್ಕೆ ಈಗ ಚಿಕ್ಕ ಜಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವೆಲ್ಲ ಇರ್ತೀರಿ. ಎಲ್ಲ ಸ್ನೇಹಿತರು ಎಲ್ಲ ಇದ್ದು ಆ ಕಾರ್ಯಕ್ರಮ ಮುಗಿಸ್ಕೊಡ್ತೀವಿ. ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ಮಾಡಿ. ಈಗಾಗಲೇ ನಮ್ಮ ಎಲ್ಲ ನಾಯಕರು, ನಮ್ಮ KP ರಾಜ್ ಸಾಹೇಬರು, ನಮ್ಮ ಅಧ್ಯಕ್ಷರಾದಂಥ ದೇವಣ್ಣವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವರವರು, ನಮ್ಮ ಸುರೇಶ್ ಅಣ್ಣವರು, ಎಲ್ಲ ನಾಯಕರು ಕಾರ್ಯಕ್ರಮದ ಎಲ್ಲ ಸ್ವರೂಪವನ್ನು ಸವಿಸ್ತರವಾಗಿ ಹೇಳಿದ್ದಾರೆ. ನಮಗೆ ಅನೇಕ ವರ್ಷಗಳಿಂದ ಒಂದು ಕನಸಿತ್ತು. ಈ ಊರಲ್ಲಿ ಹುಟ್ಟಿರ್ತಕ್ಕಂಥ ಈ ಅತ್ತಿಬೆಲೆಯ ವರಪುತ್ರ ಅಂತಲೇ ನಾವು ಕರೆಯೋಕ್ಕೆ ಬಯಸ್ತೀವಿ. ಅವರು ಒಂದು ಯುವಕರ ಆಶಾಕಿರಣ. ಯಾವತ್ತೂ ಅಧಿಕಾರಕ್ಕಾಗಲಿ ಹಣಕ್ಕಾಗಲಿ ಅಂತಸ್ತಕ್ಕಾಗಲಿ ಯಾವತ್ತೂ ಆಸೆ ಪಟ್ಟಲ್ಲ. ಅವರು ಕಳೆದ 4-6 ಹಲವಾರು ದಶಕಗಳಿಂದ ಈ ತಾಲೂಕಿನ ಎಲ್ಲ ಪಕ್ಷದ, ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನಗಳ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಈ ತಾಲೂಕಿಗೆ ಅವ್ರದ್ದು ಬಹುದೊಡ್ಡ ಕೊಡುಗೆ ಇದೆ. ನಾವು ನಮ್ಮ ಅಧ್ಯಕ್ಷರು ಭಾಳ ದಿನಗಳಿಂದ ಅದನ್ನು ಕನಸು ಕಾಣ್ತಾ ಇದ್ವಿ. ನಮಗಂತೂ ವಿಶೇಷವಾಗಿ ಭಾಳ ಕಷ್ಟ ಅಂತ ಅವ್ರ ಮನೆ ಹತ್ರ ಹೋದವ್ರಿಗೆಲ್ರಿಗೂ ಸಹ ಯಾವುದೇ ರೀತಿಯಂಥ ಭೇದ ಭಾವ ತೋರಿಸದೆ ಕೆಲಸಗಳನ್ನು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ಕೆಲಸಗಳು ಮಾಡ್ಕೊಂಡು ಬಂದಿರ್ತಾರೆ. ಅನೇಕ ಬಾರಿ ಅವರಿಂದನೇ ನಾವು ಪಡ್ಕೊಂಡು ಬಂದಿದ್ವಿ ಕೆಲಸಗಳನ್ನ. ಆದರೆ ಅವ್ರಿಗೆ ನಾವು ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ಕೆಲಸನ ಅವ್ರಿಗೆ ಬೇಕಾದಂಥ ಒಂದು ಮರುಕೊಡುಗೆನ ಕೊಡಲಿಲ್ಲ. ಇದು ನಮಗೆ ಒಂದು ಹಬ್ಬ. ಅವ್ರಿಗೆ ಋಣ ತೀರಿಸ್ಬೇಕಂತೇಳಿ ನಾವು ಮಾತಾಡಿದ್ವಿ. ಹಲವಾರು ದಶಕಗಳಿಂದ ಈ ತಾಲೂಕಿಗೆ ಮತ್ತು ದಕ್ಷಿಣ ತಾಲೂಕಿಗೂ ಅವ್ರದೇ ಆದಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ನಿಸ್ವಾರ್ಥವಾಗಿ. ಅಣ್ಣ ಹತ್ರ ಹೋದವ್ರಿಗೆ ಯಾವತ್ತೂ ಕೂಡ ಹಣಕಾಸು ಪಟ್ಟಿಲ್ಲ. ಯಾವುದೇ ರೀತಿಯಾದಂಥ ಸ್ವಾರ್ಥ ಇಟ್ಕೊಳ್ದಿರ ಬಂದಿದ್ದಾರೆ. ಇದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಏನೇ ಮಾಡಿ ಈ ಊರೆಲ್ಲ ಮಾಡಬೇಕು ಅಂತೇಳಿ ನಾವು ಆಮೇಲೆ ನಮ್ಮ ಅತ್ತಿಬೆಲೆ ಗ್ರಾಮಸ್ಥರಾದಂಥ ನಮ್ಮ ಶಿಷ್ಣಾಂತ ಸೋನಿ, ಅದೇ ರೀತಿಯಾಗಿ ನಮ್ಮ ಸುರೇಶ್ ಅಣ್ಣ, ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ಸಿನ ಪುರಸಭೆಯ ಸದಸ್ಯರಾದಂಥ ನನ್ನ ಸೋದರಾದಂಥ ಮುರಳಿ, ನಮ್ಮ ಚಿನ್ನು, ನಮ್ಮ ಸಂಜಯ್, ನಮ್ಮ ಶ್ರೀಧರ್ರು, ನಾವೆಲ್ಲರೂ ಕೂಡ ಕುಳಿತುಕೊಂಡು ಮಾತಾಡಿದ್ವಿ. ಅದೇ ರೀತಿಯಾಗಿ ನಮ್ಮ SK ಕುಮಾರ್ ಅವರು, ನಮ್ಮ ಉಗ್ರಪ್ಪ ಮಂಜೂರವರು, ಅನೇಕ ನಮ್ಮ ಅತ್ತೆಬೆಲೆ ಎಲ್ಲ ಇವರು ಕುಳಿತುಕೊಂಡು ಇಲ್ಲ ಈ ಬಾರಿ ಏನಾದರೂ ಅಣ್ಣನ ಋಣ ತೀರಿಸ್ಕೊಳ್ಬೇಕು, ಇಲ್ಲಿ ಅವರ ಹುಟ್ಟುಹಬ್ಬನ ಆಚರಿಸಬೇಕು ಅಂತೇಳಿ ನಾವು ಮಾಡಿಕೊಂಡಾಗ ನಾವು ನಮ್ಮ KP ರಾಜ್ ಅವ್ರ ಸಾಹೇಬ್ರನ್ನ ಮತ್ತು ನಮ್ಮ ದಕ್ಷಿಣ ತಾಲೂಕಿನ ಅಧ್ಯಕ್ಷರಾದಂಥ ಅನಂತರವರಾಗಿರಬಹುದು, ಮುನ್ರಾಜ್ರವರು, ಅವರೆಲ್ಲರೂ ಕೂಡ ನಾವು ಫೋನ್ ಮಾಡಿ ವಿಷಯ ತಿಳಿಸ್ತೀವಿ. ಆ ನಿಟ್ಟಿನಲ್ಲೇ ಇವತ್ತು ಈ ಅತ್ತಿಬೆಲೆಯಲ್ಲಿ ಕಾರ್ಯಕ್ರಮ ಮಾಡಿಕೊಡೋದಕ್ಕೆ ನಮ್ಮ KP ರಾಜ್ ಸಾಹೇಬರು ಭಾಳ ನಮಗೆ ಅನುಕೂಲ ಮಾಡಿಕೊಟ್ರು. ಮತ್ತು ಪೂರ್ವಭಾವಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ನಾವೆಲ್ಲನೂ ದಕ್ಷಿಣ ತಾಲೂಕಿನವ್ರು ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದೆಲ್ಲ ನಾವು ದಕ್ಷಿಣ ತಾಲೂಕಲ್ಲೇ ಮಾಡಬೇಕು ಅಂತೇಳಿ ಒತ್ತನ್ನು ಇಟ್ಟಾಗ ಇಲ್ಲ ಈ ಸಾರಿ ಅತ್ತಿಬೆಲೆ ಮಾಡಬೇಕು ಅಂತೇಳಿ ನಮ್ಮ KP ರಾಜ್ರವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ದೇವೇಗೌಡರು ಎಲ್ಲರೂ ಕೂಡ ಇಲ್ಲಿಗೆ ತಂದು ಕೊಟ್ಟಿರೋದಕ್ಕೆ ನನ್ನ ದಕ್ಷಿಣ ತಾಲೂಕಿನ ಎಲ್ಲ ನಮ್ಮ ರಾಘವೇಂದ್ರ ಅವರಾಗಿರ್ಬೋದು, ನಮ್ಮ ಸುನೀಲ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಅನಂತರಾಗಿರ್ಬೋದು, ನಮ್ಮ ಮುನ್ರಾಜ ಆಗಿರ್ಬೋದು, ಇನ್ನು ಎಲ್ಲ ಅನೇಕ ಗಣ್ಯಮಾನವರಿಗೆ ಆನೇಕಲ್ ತಾಲೂಕಿನ ಜನತೆಯ ಪರವಾಗಿ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸೇರಿಸ್ತೇನೆ. ಇದು ಕೇವಲ ಒಂದೇ ತಾಲೂಕನ್ನು ಮಾಡ್ತಾ ಇಲ್ಲ, ಇದು ಹುಟ್ಟುಹಬ್ಬನ ದಕ್ಷಿಣ ತಾಲೂಕನ್ನು ಸೇರಿ ಮಾಡ್ತಾ ಇದ್ದೀವಿ. ದಕ್ಷಿಣ ತಾಲೂಕು ಮತ್ತು ಆನೇಕಲ್ ತಾಲೂಕು ನಮ್ಮ ನಾಯಕರು ಹೇಳ್ದಂಗೆ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ.
ಆ ಅಪ್ಪನಿಗೆ ಒಂದು ಋಣ ತೀರಿಸಬೇಕು. ಆ ಋಣ ತೀರಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಬಹಳ ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿರ್ತಕ್ಕಂಥದ್ದು ತಾವೆಲ್ಲರೂ ಕಾಣ್ತೀರಾ. ಭಾಳ ಅದ್ಭುತವಾದಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವತ್ತು ಕಾರ್ಯಕ್ರಮದ ಆ ಒಂದು ರೂಪರೇಷವನ್ನು ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಅದರ ಕಾರ್ಯಕ್ರಮದ ಏನು ಮಾಡ್ತಾ ಇದ್ದೇವೆ ಅದನ್ನು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರು ಹೇಳ್ತಾ ಇದ್ದಾರೆ. ತಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ, ಮಂಜಣ್ಣಂಥ ಒಬ್ಬ ನಿಸ್ವಾರ್ಥ ನಾಯಕ, ಯಾವುದೇ ರೀತಿಯಾದಂಥ ಸ್ವಾರ್ಥ ಇಲ್ಲದೆ ಮಾಡ್ತಕ್ಕಂಥ ನಾಯಕನಿಗೆ ತಾವೆಲ್ಲರೂ ಕೂಡ ಕೇವಲ ಅದು ದಕ್ಷಿಣ ತಾಲೂಕು ಅಥವಾ ಆನೇಕಲ್ ತಾಲೂಕಲ್ಲ, ಇಡೀ ರಾಜ್ಯಾದ್ಯಂತ ಮತ್ತು ತಮಿಳುನಾಡಿಂದ ಭಾಳಷ್ಟು ಜನ ವರ್ಷನೇ ಬರ್ತಾರೆ. ಇವತ್ತು ಇದು ತಮಿಳುನಾಡಿನಲ್ಲೂ ಕೂಡ ಸಾವಿರಾರು ಜನ ಬರ್ತಾ ಇದ್ದಾರೆ ಅಣ್ಣನಿಗೆ ವಿಶೇಷ ಮಾಡೋದಕ್ಕೆ. ಎಲ್ರಿಗೂ ಕೂಡ ತಾವು ಎರಡೂ ರಾಜ್ಯದಲ್ಲಿ, ಕೇವಲ ನಮ್ಮ ರಾಜ್ಯ ಅಲ್ದಿರ ಎರಡೂ ರಾಜ್ಯದ ಜನ ಬರ್ತಾ ಇದ್ದಾರೆ. ಇದು ಒಂದು ಅಂತಾರಾಜ್ಯದ ಹುಟ್ಟಹಬ್ಬ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲ ವಿಶೇಷವಾಗಿ ದಕ್ಷಿಣ ತಾಲೂಕು ಮತ್ತು ಆನೇಕಲ್ ತಾಲೂಕಿನ ಎಲ್ಲ ನನ್ನ ಹಿರಿಯರಿಗೆ, ನಾಯಕರಿಗೆ ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತಮ್ಮನ್ನು ಬರಮಾಡ್ಕೊಳ್ತೀವಿ, ತಮ್ಮ ಸ್ವಾಗತ ಕೋರ್ಕೊಳ್ತೀವಿ. ದಯವಿಟ್ಟು ತಾವೆಲ್ಲರೂ ಕೂಡ ಬಂದು ಆ ದಿನ ಈಗಾಗಲೇ ದಿನಾಂಕವನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸಿದರೆ ಆ ದಿನ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಬೇಕು. ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ಅಣ್ಣನಿಗೆ ಆಶೀರ್ವಾದ ಮಾಡಬೇಕು. ಅಣ್ಣನಿಗೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಮುಡಿಪಾಗಿಡಬೇಕು ಆ ದಿನ ಅಂತ ಕೇಳ್ಕೊಳ್ತಾ ಮಾತನ್ನು ಮುಗಿಸ್ತೇನೆ. ಯಶಸ್ವಿ ಆಗೋದಕ್ಕೆ ತಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕಂತ ಎರಡೂ ತಾಲೂಕನ್ನು ಕಳಕಳಿಂದ ಮನವಿ ಮಾಡ್ಕೊಳ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಜೆ ಡಿ. ಈ ತಾಲೂಕಿನ ನೆಚ್ಚಿನ ನಾಯಕರು, ನೆಚ್ಚಿನ ವ್ಯಕ್ತಿತ್ವವುಳ್ಳಂಥ ಒಬ್ಬ ಶ್ರೀಯುತ ಗೊಟ್ಟಿಗೆರೆ ಮಂಜಣ್ಣವರ ಒಂದು ಬರ್ಡೇ ದಿನಾಂಕ 8/7/2025 ಮಂಗಳವಾರ ಅತ್ತಿಬೆಲೆಯಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಸಹ ಹಮ್ಮಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ಜನರು ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು. ಎಲ್ಲರೂ ಹೇಳಿದಾಗೆ ಯಾವುದೇ ಒಂದು ಪಕ್ಷಪಾತ ಇಲ್ಲದೆ, ಒಂದು ಜಾತಿ ಭೇದ ಇಲ್ಲದೆ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಸೊ ಮೊದಲನೇ ಬಾರಿಗೆ ಅವರು ಅತ್ತಿಬೇಲ್ ಮಾಡಲಿಕ್ಕೆ ಇಚ್ಛಿಸಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಒಂದು ಯಶಸ್ಸನ್ನು ಮಾಡಬೇಕು. ಈ ಕಾರ್ಯಕ್ರಮದ ಶಕ್ತಿ ಇನ್ನೊಂದಿದೆ, ಅದೇನಂತ ಹೇಳಿದ್ರೆ ಪರಿಸರ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಹೆಚ್ಚಿನ ತಾಲೂಕಿನ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಹೇಳಿದ್ರು ಹಬ್ಬ ಅಂತಲೇ ಹೇಳ್ಬೋದು. ಇದು ಸಹಸ್ರ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ. ಸೊ ನಿಮ್ಮೆಲ್ಲರ ಸಹಕಾರ ಬೆಂಬಲ ಕೊಡ್ತಾ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿ ಅಂತೇಳಿ ಈ ವಾಹಿನಿಯ ಮುಖಾಂತರ ನಾನು ಕೇಳ್ಕೊತೀನಿ. ಕರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ರಾಜ್ಯ ನಾಯಕರು, ರಾಜ್ಯ ಜಾತ್ಯತೀತ ಜನತಾದಳ ಪ್ರಧಾನ ಕಾರ್ಯದರ್ಶಿಗಳು, ಅತ್ತಿಬೆಲೆ ಮಣ್ಣಿನ ಮಗ, ಇದೇ ತಿಂಗಳು 8ನೇ ತಾರೀಕು ಅದೇ ಮಂಗಳವಾರ ಅತ್ತಿಬೆಲೆ ಅವರ ಕರ್ಮಭೂಮಿ ಅಣ್ಣನ ಹುಟ್ಟುಹಬ್ಬವನ್ನು, ಗೊಟ್ಟಿಗೆರೆ ಮಂಜಣ್ಣ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ಸುಮಾರು 1 ತಿಂಗಳಿಂದ ನಾವು ಇದನ್ನು ಕಾರ್ಯಕ್ರಮ ಹೇಗೆ ರೂಪಿಸ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾನೆ ಇದ್ವಿ. ಈಗ ಅದನ್ನು ಒಂದು ಹಂತಕ್ಕೆ ಬಂದಿದೆ. ಸೊ ಎಲ್ಲ ಕಡೆ ಪಬ್ಲಿಸಿಟಿ ನಡೀತಾ ಇದೆ, ಎಲ್ಲ ಕಡೆ ನಾವು ಆರ್ಗನೈಸ್ ಮಾಡ್ತಾಯಿದ್ದೀರಿ. ಈ ಕಾರ್ಯಕ್ರಮ ನೇತೃತ್ವವನ್ನು ನಮ್ಮ ಗುರುಗಳು ಪಟಾಪಟ್ ರವಿಯವರು ಮತ್ತು ನನ್ನ ನಾಯಕರು, ಇನ್ನೊಬ್ಬ ನಾಯಕರು KP ರಾಜಣ್ಣವರು, ನನ್ನ ಸ್ನೇಹಿತರು ದಕ್ಷಿಣ ತಾಲೂಕು ಅಧ್ಯಕ್ಷರು ಅನಂತವರು, ಮತ್ತು ನಮ್ಮ ಮಾಜಿ ರವಣ್ಣವರು, ನಮ್ಮ ತಾಲೂಕು JDS ಅಧ್ಯಕ್ಷರಾದಂಥ ದೇವಣ್ಣವರು ಮತ್ತು ಸೂರ್ಯಣ್ಣವರು, ಇನ್ನೂ ಅನೇಕ ಜನ ನಾಯಕರು, ನನ್ನ ಇನ್ನೊಬ್ಬ ಕನ್ನಡದ ಹೋರಾಟದ ನನ್ನ ಗುರುಗಳು ಮಂಜುನಾಥ್ ದೇವರು, BK ಬಶೀರಣ್ಣವರು, ATO ಮಂಜು ಪರಶುರಾಮು, ಅನೇಕ ಜನ ಈ ಇಡೀ ತಾಲೂಕಲ್ಲಿ ಯಾವುದೇ ಜಾತಿ ಜನಾಂಗದ ನಾಯಕರಲ್ಲ, ಬಡವರ ಬಂಧು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ಪ್ರೀತಿ ಮತ್ತು ಅವರು ಬಾಂಧವ್ಯತೆ ನಾನು ಯಾವ ನಾಯಕರಲ್ಲಿ ನೋಡಲಿಲ್ಲ. ನಾನು ಸುಮಾರು 25 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ. ಆದರೆ ಮಂಜಣ್ಣ ಅಂತ ಹೇಳಿದ್ರೆ ಒಂದು ಆ ಪ್ರೀತಿ ಮತ್ತು ಆ ಬಾಂಧವ್ಯ ಮತ್ತು ಇರ್ತಕ್ಕಂಥ ಒಂದು ಹಬ್ಕೊಳ್ಳೋದಾಗಿರ್ಬೋದು, ಅಷ್ಟು ಪ್ರೀತಿ ನಾಯಕರು ನಾನು ಎಲ್ಲೂ ನೋಡಲಿಲ್ಲ, ಇಡೀ ಯಾವುದೇ ಪಕ್ಷದಲ್ಲಿ ನೋಡಲಿಲ್ಲ. ಹಂಗಾಗಿ ಇದು ಯಾವುದೇ ಪಕ್ಷದ ಪಾತ್ರ ಇಲ್ಲದಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮತ್ತು ದಳದವರಾಗಿರ್ಬೋದು, ಮತ್ತು BSP ಅವರಾಗಿರ್ಬೋದು, ಅನೇಕ ಎಲ್ಲ ಪಕ್ಷದವ್ರನ್ನು ಮಂಜಣ್ಣವ್ರಿಗೆ ಮಾಡಬೇಕು ಅಂತೇಳಿ ಅತ್ತಿಬೆಲೆ ಗ್ರಾಮದಲ್ಲಿ ವೈಭವ ಚೌಟ್ರಿನಲ್ಲಿ
ಸೊ 8ನೇ ತಾರೀಕು 10 ಗಂಟೆಗೆ ಅತ್ತಿಬೆಲೆಯಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡು ಅನೇಕ ಸಂಸ್ಕೃತಿ ಕಾರ್ಯಕ್ರಮಗಳನ್ನು ಮುಖಾನ ಅಣ್ಣನ ಬರಮಾಡಿಕೊಂಡು ಸೊ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಜೈ ಹಿಂದ್, ಜೈ ಗೊಟ್ಟಿಗೆರೆ ಮಂಜಣ್ಣ. ಗೊಟ್ಟಿಗೆರೆ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಮ್ಮ ಅತ್ತಿಬೆಲೆಯಲ್ಲಿ ಅವ್ರಿಗೆ ಹುಟ್ಟೋಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ಹುಟ್ಟಿ ಅವರು ತುಂಬ ಹೆಸರು ಮಾಡಿದ್ದಾರೆ. ಅದೇ ಹೆಸರು ದೇವ್ರು ಉಳಿಸ್ಕೊಂಡು ಹೋಗಲಿ, ದೇವ್ರು ಒಳ್ಳೇದು ಮಾಡಲಿ. 8ನೇ ತಾರೀಕು ನಮ್ಮ ಅತ್ತಿಬೆಲೆಯಲ್ಲಿ ಒಂದು ಊರು ಹಬ್ಬದ ಥರ ಮಾಡ್ತಾಯಿದ್ದೀವಿ. ಊರ ಜನ ಎಲ್ಲ ಸೇರಿದ್ದಾರೆ, ತಾಲೂಕೆಲ್ಲ ಜನ ಬರ್ತಾಯಿದ್ದಾರೆ, ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ದೇವ್ರ ಒಳಗೆ ಐಶ್ವರ್ಯ ಕೊಡಲಿ, ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತಾ ಇದ್ದೀವಿ. ನಮ್ಮ ನಾಯಕರು ಮತ್ತು ನಮಗೆ ಒಂದು ಮಾರ್ಗದರ್ಶಕರಾದ ನಮ್ಮ ಮಾವರಾದ ಗೊಟ್ಟಿಗೆರೆ ಮಂಜಣ್ಣವರ ಹುಟ್ಟುಹಬ್ಬವನ್ನು ಈ ವರ್ಷ ಪಕ್ಷಭೇದ ಬಿಟ್ಟು ಎಲ್ಲ ನಮ್ಮ ಅತ್ತಿಬೆಲೆ ಜನತೆ ಅಣ್ಣವರ ಬರ್ತ್ಡೇವನ್ನು ಅತ್ತಿಬೆಲೆಯಲ್ಲೇ ಅದ್ದೂರಿಯಾಗಿ ಮಾಡಬೇಕು ಅಂತ 8ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಅತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ನಂತರ ಅತ್ತಿಬೆಲೆ ಸರ್ಕಲಿಂದ ವೈಭವ್ ಚೌಟ್ರಿಗೆ ಅಣ್ಣವ್ರು ಬರ್ತಾರೆ. ಎಲ್ಲ ನಮ್ಮ ಅತ್ತಿಬೆಲೆ ಬಂಧು ಮಿತ್ರರು, ಆನೇಕಲ್ ತಾಲೂಕಿನ ಎಲ್ಲ ಮಂಜಣ್ಣವರ ಅಭಿಮಾನಿಗಳು ಎಲ್ಲರೂ ಬಂದು ಅವರಿಗೆ ಆಶೀರ್ವಾದ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಮ್ಮ ಅಣ್ಣನಾದ ಗೊಟ್ಟಿಗೆರೆ ಮಂಜಣ್ಣನವರದು 8ನೇ ತಾರೀಕು ಹುಟ್ಟುಹಬ್ಬದ ಪ್ರಯುಕ್ತ ತಾವೆಲ್ಲ ಈ ಅತ್ತಿಬೆಲೆ ವೈಭವ್ ಚೌಟ್ರಿಯಲ್ಲಿ ಅದ್ದೂರಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ತಾವೆಲ್ಲ ಪಕ್ಷಭೇದ ಮರೆತು ಮತ್ತು ದಕ್ಷಿಣ ತಾಲೂಕು, ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಮುಖಂಡರು, ನಾಗರಿಕರು ಕಂಪ್ಲೀಟ್ ಎಲ್ಲ ಬಂದು ಆ ಅಪ್ಪನಿಗೆ ಆಶೀರ್ವಾದ ಮಾಡಿ, ತಾಯಿ ಪಟಾಲಮ್ಮ ಸಾಯಿ ಆಶೀರ್ವಾದ ತಗೊಂಡು ಆ ಅಪ್ಪನ ಸರ್ಕಲಲ್ಲಿ ಇನ್ವೈಟ್ ಮಾಡಿ ಅಲ್ಲಿಂದ ಡೊಳ್ಳು ಕುಣಿತದ ಮುಖಾಂತರ ಸರ್ಜಾಪುರ ರಸ್ತೆಯಲ್ಲಿರುವ ಅತ್ತಿಬೆಲೆಯ ವೈಭವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯ್ಕೆ ಮಾಡಲಾಗಿದೆ. ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕಾಗಿ ಮಂಜಣ್ಣನವರಿಗೆ ಎಲ್ಲರಿಗೂ ಮನವಿ.